ದೊಡ್ಡಬಳ್ಳಾಪುರದ ನೇರಳೆಘಟ್ಟ ಗ್ರಾಮದ ಕೃಷಿಕ ಲಕ್ಷ್ಮೀನಾರಾಯಣ ಗೌಡ ಅವರು ಸಮಗ್ರ ಕೃಷಿ ಪದ್ಧತಿಯಲ್ಲಿ ವಿವಿಧ ಬೆಳೆಗಳನ್ನು ಮಿಶ್ರವಾಗಿ ಬೆಳೆದು ಕೃಷಿ ಪೂರಕ ಚಟುವಟಿಕೆಗಳನ್ನು ಕೈಗೊಂಡು ಯಶಸ್ಸನ್ನ ಕಂಡಿದ್ದಾರೆ. ಇವರ ಕೃಷಿ ಅನುಭವವನ್ನು ಇದೀಗ ತಿಳಿಯೋಣ. ನಾವು ಸಮಗ್ರ ಕೃಷಿನೇ ಮಾಡಿದ್ದು. ಏನು ತೊಗರಿ ಇರ್ಬೋದು, ಅಳಸಂಡೆ, ಉದ್ದು, ಎಲ್ಲ ಥರದ ಬೆಳೆಗಳು ನಾವು ಏನು ಸಾಮಾನ್ಯ ಉಪ್ಪನ್ನು ಬಿಟ್ಟರೆ ನಾನು ಒಂದು ಕಾಲದಲ್ಲಿ ಏನು ಕೊಂಡೇ ಇಲ್ಲ. ನಾನು ಎಲ್ಲ ಬೆಳೆದಿದ್ದೀನಿ. ಈಗ ಅಡಿಕೆ, ಆಮೇಲೆ ಬಾಳೆ ಬೆಳೆದ್ವಿ. 1999ರಲ್ಲಿ ಬಾಳೆಗೆ ಹೋದ್ವಿ. ಬಾಳೆಗೆ ಹೋದ್ಮೇಲೆ ಅಡಿಕೆಗೆ ಹೋದ್ವಿ. ಅಡಿಕೆನೂ ಬಾಳೆ ಎರಡು ಮಿಶ್ರ ಬೆಳೆದಿದ್ಮೇಲೆ ನಾವು ಹಿಂದಕ್ಕೆ ನೋಡಿಲ್ಲ. ಆಮೇಲೆ ಬಂದು ನನಗೆ ಟ್ರ್ಯಾಕ್ಟರ್ಗಳು, ಗಾಡಿಗಳು, ಕಾರುಗಳು ಎಲ್ಲ ಇಟ್ಟಿದ್ದೀನಿ. ಯಂತ್ರೋಪಕರಣಗಳು ಎಲ್ಲ ಸಾಧ್ಯವಾದ ಇಡೀ ತಾಲೂಕಿನಾಗ ಯಾರು ಮಡಗಿದ್ದ ಅಷ್ಟು ಯಂತ್ರಗಳು ನಾನು ಮಡಗಿದ್ದೀನಿ. ಛಲದಿಂದನೇ ಎಲ್ಲ ಪಾಸ್ ಆದ್ವಿ. ನಾನು ಯಂತ್ರಗಳು ಅಷ್ಟೇ. ನಾನು ಹೋಗಿ ಅದು ತೀರ್ಥಹಳ್ಳಿ ತಾಲೂಕು ಆ ಭಟ್ರದ್ದು, ಅದು ಮೊದಲು ನಾನು 2 ಯಂತ್ರ ತಂದಿರೋದು. ಅಡಿಕೆ ಸುಲಿಯವು, ಈ ಜೋಳ ಸುಲಿಯವು ಆಗ್ಬೋದು. ಒಂದು ಕೊಯಮತ್ತೂರಲ್ಲಿ ತಂದಿದ್ದೀನಿ, ಒಂದು ಪಂಜಾಬ್ನಲ್ಲಿ ತರಿಸಿದ್ದೀನಿ. ಇಲ್ಲಿಂದ ಇದ್ಕೊಂಡು ಒಬ್ಬ ರೈತ ಪಂಜಾಬಿಗೆ ದುಡ್ಡು ಕಟ್ಟಿ ಅಲ್ಲಿಂದ ಒಂದು ಯಂತ್ರ ತರಿಸ್ಕೊಂಡಿದ್ದೀನಿ, ಜೋಳ ಒಕ್ಕಣೆ ಮಾಡೋದು. ಇವಾಗ ಅಡಿಕೆದು ಅಷ್ಟೇ. ಇವಾಗೂ ಮೊನ್ನೆ ನಮಗೆ ಸರ್ಕಾರದಿಂದ 10 ಲಕ್ಷ ಸಹಾಯಧನ ಕೊಟ್ಟರು. ಅಡಿಕೆ ಜೊತೆಯಲ್ಲೇ ಶುಂಠಿ ಇದೆ ನಂದು 3 ಎಕರೆ, 3-4 ಎಕರೆ ಐತೆ. ಇಲ್ಲಿ ಇವಾಗ ಇನ್ನೂ ಒಂದು ಮಲೆನಾಡಿಗೆ ಹೋಗಿ ಬರ್ತಾ ಇರ್ಬೇಕಾದ್ರೆ ನಾವು ಯಾಕೆ ಮೆಣಸು ಬೆಳಿಬಾರ್ದು ಅಂತ 1 ಎಕರೆ ಪ್ರಾಯೋಗಿಕವಾಗಿ ಹಾಕಿದ್ದೀನಿ. ನೆಕ್ಸ್ಟ್ ಇದು ಇನ್ನೊಂದು 2-3 ವರ್ಷಕ್ಕೆ ಇದನ್ನೇ ನಾನು ಇದನ್ನು ರೈಸ್ ಮಾಡ್ತೀನಿ. ವರ್ಷಕ್ಕೆ ನಂದು ಈಗ ಒಂದು 70 ಲಕ್ಷ ರೂಪಾಯಿ ಅಡಿಕೆ ಆದಾಯ ಬರ್ತದೆ ನನಗೆ, ನಮ್ಮ ತೋಟದ್ದು ಅಡಿಕೆಯಿಂದ. ನಮ್ದು ಎಷ್ಟು ಜಮೀನು ಮಾಡಿಸಿದ್ರು ಎಲ್ಲ ಡ್ರಿಪ್ಪೇ. ನಾನು ಡ್ರಿಪ್ಗೂ ಸಹಾಯಧನನೂ ಕೊಟ್ಟದ್ದು ಇಲಾಖೆ ಕಡೆಯಿಂದ. ನನಗೇನು ಯಾವುದು ಇಲಾಖೆಯವರು ನನಗೇನು ಫ್ರೀ ಮಾಡು ಅಂತ ಹೇಳಲ್ಲ. ಈ ಮೆಣಸಿಗೂ ಸಹ ಹಾಗೆ 17,000 ಕೊಟ್ಟವ್ರೆ.